ಹಾರಕೂಡ ವಾಹಿನಿಗೆ ಸ್ವಾಗತ. ಹಿರೇಮಠ ಸುಕ್ಷೇತ್ರ ಹಾರಕೂಡ ಪ್ರೊಫೆಸರ್ ಸುಗಯ್ಯ ಹಿರೇಮಠ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಟ್ರಸ್ಟ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವಂಥ ಲಿಂಗೈಕ್ಯ ಸುಗಯ್ಯ ಹಿರೇಮಠ ಸರ್ ಅವರ 7ನೇ ಪುಣ್ಯ ಸ್ಮರಣಾರ್ಥ ಅಂಗವಾಗಿ 2024ನೇ ಸಾಲಿನ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಈ ನಾಡಿನ ಆಧ್ಯಾತ್ಮಿಕ ಗುರುಗಳು ಹಾಗೂ ಜ್ಞಾನ ದಾಸೋಹಿಗಳು ಆಗಿರುವಂತಹ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಲ್ಲಿ ವಂದಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಸುಗಯ್ಯ ಹಿರೇಮಠ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಮನು ಸಗರ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲು ಆಗಮಿಸಿರುವಂತಹ ಡಾಕ್ಟರ್ ಸುರೇಶ್ ಸಜ್ಜನ್ ಸರ್ ಅವರೇ, ಸುಗಯ್ಯ ಹಿರೇಮಠ ವಾಚಿಕೆಯ ಗ್ರಂಥ ಸಂಪಾದಿತರು ಹಾಗೂ ಪ್ರಗತಿಪರ ಚಿಂತಕರು ಆಗಿರುವಂತಹ ಸಹೋದರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಮೇಡಮ್ ಅವರೇ, ಇನ್ನೋರ್ವ ಸಹೋದರಿ ಒಮ್ಮೆ ನೋಡು ಹಾರಕೂಡು ಮಠದ ಗ್ರಂಥ ಸಂಪಾದಕರು ಶ್ರೀಮತಿ ಸುಜಾತ ಗೌನಳ್ಳಿ ಮೇಡಮ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ನಾಡಿನ ಸಂಶೋಧಕರು ಮತ್ತು ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ DN ಅಕ್ಕಿ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಿದ್ಧಲಿಂಗೇಶ್ವರ ಮಠದ ಆನಂದ ಸ್ವಾಮಿಗಳವರೇ, 2024ನೇ ಸಾಲಿನ ರಾಜ್ಯ ಮಟ್ಟದ ಜನಪದ ಸಿರಿ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಬೀದರ್ ಜಿಲ್ಲೆಯ ಜಾನಪದ ವಿದ್ವಾಂಸರು ಆಗಿರುವಂತಹ ಶ್ರೀ H ಕಾಶಿನಾಥ್ ರೆಡ್ಡಿ ಸರ್ ಅವರೇ, ಇನ್ನೋರ್ವ ಜಾನಪದ ವಿದ್ವಾಂಸರು ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಡಾಕ್ಟರ್ ಹನುಮಂತರಾವ್ ದೊಡ್ಮನಿ ಸರ್ ಅವರೇ, ಜನಪದ ರಂಗಭೂಮಿಯ ಕಲಾವಿದರಾದಂತಹ ಶ್ರೀ ನಿಂಗನಗೌಡ ಪೊಲೀಸ್ ಪಾಟೀಲ್ ಸರ್ ಅವರೇ, ವಿಶೇಷ ಸನ್ಮಾನವನ್ನು ಪಡೆಯುತ್ತಿರುವಂತಹ ಶರಣಬಸವ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಬಸವರಾಜ್ ಗೋನೆಕ್ ಸರ್ ಅವರೇ, ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಡಾಕ್ಟರ್ SS ಗುಬ್ಬಿ ಸರ್ ಅವರೇ, ಸುಗಯ್ಯ ಹಿರೇಮಠ ಸರ್ ಅವರ ಧರ್ಮಪತ್ನಿಯವರಾಗಿರುವಂತಹ ಶ್ರೀಮತಿ ಶಾಂತಮ್ಮ ಸುಗಯ್ಯ ಹಿರೇಮಠ ಮೇಡಮ್ ಅವರೇ, ಅವರ ಸುಪುತ್ರರು ಆಗಿರುವಂತಹ ಶ್ರೀ ನಟರಾಜ್ ಸುಗಯ್ಯ ಹಿರೇಮಠ ಸರ್ ಅವರೇ, ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನು ಮಾತನಾಡಿದಂತಹ ಬಸವರಾಜ್ ಐನೋಲಿ ಸರ್ ಅವರೇ, ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವಂತಹ ನರಸಪ್ಪ ಗೌನಳ್ಳಿ ಸರ್ ಅವರೇ, ಪ್ರೊಫೆಸರ್ ಸುಗಯ್ಯ ಹಿರೇಮಠ ಗೌರವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ನಮ್ಮ ಹಿರಿಯರು ಮುದುಕ ಬಸವರಾಜ್ ಬೀದರ್ ಸರ್ ಅವರೇ, ಶ್ರೀ ವೈಶ್ವನಾಥ್ ಚನ್ನಶೆಟ್ಟಿ ಸರ್ ಅವರೇ, ವಿಜಯಕುಮಾರ್ ಪರುತೆ ಸರ್ ಅವರೇ, ಶ್ರೀಮತಿ ನೀಲಮ್ಮ ಕತ್ನಳ್ಳಿ ಮೇಡಮ್ ಅವರೇ, ಶ್ರೀಮತಿ ಶೋಭಾದೇವಿ ಚಕ್ಕಿ ಮೇಡಮ್ ಅವರೇ, ಶಿವಶರಣ S ಬಾಳಿ ಸರ್ ಅವರೇ, ಶ್ರೀ ನಾರಾಯಣ ಸಿಂಗಾಳಿ ಸರ್ ಅವರೇ, ಶ್ರೀ ನೀಲಕಂಠ ಜಮಾದಾರ್ ಸರ್ ಅವರೇ, VB ಐರೆಡ್ಡಿ ಸರ್ ಅವರೇ, ಡಾಕ್ಟರ್ SB ಕಾಮಶೆಟ್ಟಿ ಸರ್ ಅವರೇ, ಶ್ರೀ BS ಮಾಲಿಪಾಟೀಲ್ ಸರ್ ಅವರೇ, ಶ್ರೀಮತಿ ಮೀನಾಕ್ಷಿ A ಗುತ್ಯಾದಾರ್ ಮೇಡಮ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಪ್ರಾಧ್ಯಾಪಕರು ಸಮಾಜಶಾಸ್ತ್ರದ ಮುಖ್ಯಸ್ಥರಾಗಿರುವಂತಹ ನಿವೃತ್ತ ಪ್ರೊಫೆಸರ್ SL ಪಾಟೀಲ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಅತಿಥಿಯನ್ನಾಗಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತೆ ಮಾಡಿದಂತಹ ಡಾಕ್ಟರ್ ಗವಿಸಿದ್ಧ ಪಾಟೀಲ್ ಸರ್ ಅವರೇ, ಎಲ್ಲ ನನ್ನ ಪ್ರೊಫೆಸರ್ ಸುಗಯ್ಯ ಹಿರೇಮಠ ಸರ್ ಅವರ ಅಭಿಮಾನಿಗಳೇ, ವಿದ್ಯಾರ್ಥಿ ಬಳಗದವರೇ, ಗೆಳೆಯರೇ, ಎಲ್ಲರಿಗೂ ವಂದಿಸಿ, ನಾನು ಕುಲಸಚಿವನಾದ ಮೇಲೆ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಗುರುಗಳ ಆಶೀರ್ವಾದಕ್ಕೆ ಭಾಜನವಾಗಿದ್ದೀನಿ ಅಂತ ನಾನು ಆತ್ಮೀಯರೇ, ಪ್ರೊಫೆಸರ್ ಸುಗಯ್ಯ ಹಿರೇಮಠ ಸರ್ ಅವರು ಕೊಡುಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮರೆಯಲಾದಂತಹ ಒಂದು ವೈದಿಕರು. ಅವರ ವೃತ್ತಿ ಉದ್ದಕ್ಕೂ
ಸಾಹಿತಿಗಳಾಗಿ ಸಾಂಸ್ಕೃತಿಕ ಲೋಕಕ್ಕೆ ಮತ್ತು ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಸುಗಯ್ಯ ಸರ್ ಅವರು ಮೋಸ್ಟ್ಲಿ ಸರ್ ರಿಟೈರ್ಡ್ ಆದ್ಮೇಲೆ ನಮ್ಮ ಕಾಲನಿಯಲ್ಲೇ ವಾಸವಾಗಿದ್ರು. ಸೊ ಅವರು ನಾವು ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಅವರ ಸಂಪರ್ಕ ಬಂತು. ನಿಜವಾಗ್ಲೂ ಅಂತ ವಿದ್ವಾಂಸರನ್ನ ಕಳೆದುಕೊಂಡಿದ್ದು ಬಹಳ ಈ ಭಾಗದ ಸಾಹಿತ್ಯ ಕ್ಷೇತ್ರಕ್ಕೆ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅಪಾರವಾದ ನಷ್ಟ ಉಂಟುಮಾಗಿದೆ. ವೈಯಕ್ತಿಕವಾಗಿ ನಮಗೂ ಕೂಡ ಅತ್ಯಂತ ನಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಅವರ ಸಾಹಿತ್ಯದಲ್ಲಿ ನಿಜವಾಗ್ಲೂ ತಳವರ್ಗದ, ದುಡಿಯುವ ವರ್ಗದ, ರೈತಾಪಿ ವರ್ಗದ ಸಾಮಾಜಿಕ ಕಳಕಳಿ, ಬಹಳಷ್ಟು ವೈಚಾರಿಕ ಚಿಂತನೆಯನ್ನ ಅವರ ಸಾಹಿತ್ಯದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಅವರ ಸಾಹಿತ್ಯ ಅವಲೋಕನ ಮಾಡುವಾಗ ಅವರ ಒಂದು ವಿಚಾರ ಚಿಂತನೆಗಳು ಈಗಿನ ಪ್ರಸ್ತುತ ಮಟ್ಟಿಗೆ ನಾವೆಲ್ಲರೂ ಅದನ್ನು ಮುಂದೆ ಕೊಂಡೊಯ್ಯಬೇಕಾಗಿದೆ. ಅವರ ಘನತೆಯತ್ತ ವಿಚಾರ ಚಿಂತನೆಗಳು ಎಲ್ಲರೂ ಅಧ್ಯಯನ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಅವರ ನಿಟ್ಟಿನಲ್ಲಿ ಏನು ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ಜನರಿಗೆ ಸತ್ಕಾರವನ್ನ ಮಾಡಿ ಅವರ ಚಿಂತನೆಗಳನ್ನ ಮುಂದಿನ ಯುವ ಪೀಳಿಗೆಗೆ ತಿಳಿಸಿಕೊಟ್ಟು, ಮತ್ತೆ ಯಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೋ ಅವರು ಕೂಡ ಅವರ ಒಂದು ಚಿಂತನೆಯಲ್ಲಿ ಅವರ ಸಾಂಸ್ಕೃತಿಕ ಚಿಂತನೆ, ಸಾಮಾಜಿಕ ಚಿಂತನೆ, ರೈತಾಪಿ ವರ್ಗಕ್ಕೆ ಹೊಂದಿದಂತ ಚಿಂತನೆ, ಪ್ರಗತಿಪರ ವಿಚಾರಗಳು ನಾವು ಇನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಟ್ಟು ಜನಮನಸ್ಸಿನಲ್ಲಿ ಅವರ ವಿಚಾರಗಳನ್ನ ನಾವು ಪ್ರಸುರಪಡಿಸಬೇಕಾಗಿದೆ. ಅಂತಹ ಒಂದು ನಿಟ್ಟಿನಲ್ಲಿ ಈ ನಾಡಿನ ಉದ್ದಗಲಕ್ಕೂ ಹೆಸರು ಮಾಡಿದಂತಹ ಚನ್ನಬಸವೇಶ್ವರ ಸಂಸ್ಥಾನದ ಹಿರೇಮಠದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅತ್ಯಂತ ಒಂದು ಪ್ರಸ್ತುತವಾದ ವಿಚಾರ ಅಂತ ನನಗೆ ಅನಿಸುತ್ತದೆ. ಹಾಗಾಗಿ ಆತ್ಮೀಯರೇ, ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ, ಅಷ್ಟೊಂದು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮೋಸ್ಟ್ಲಿ ಅವರನ್ನ ಪ್ರೊಫೆಸರ್ ಸುಗಯ್ಯ ಹಿರೇಮಠ ಸರ್ ಅವರ ನನ್ನ ಒಂದು ಆತ್ಮೀಯ ಬಾಂಧವ್ಯ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೋ ಅಂತ ಹೇಳಿ ನಾನು ಬಹಳ ಪುಳಕಿತನಾಗಿದ್ದೀನಿ. ಇದಕ್ಕೆ ಬೇರೆಯವರ ಆಶೀರ್ವಾದ ಇವತ್ತು ನನಗಾಗಿದೆ. ಇದಕ್ಕೆ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ. ಸೊ ಅವರ ಪ್ರೊಫೆಸರ್ ಸುಗಯ್ಯ ಹಿರೇಮಠ ಸರ್ ಅವರ ಚಿಂತನೆಗಳು ಸಂಸ್ಥಾನ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸಂಸ್ಥಾನದ ವಿಚಾರಧಾರೆಗಳು ಇನ್ನು ಮುಂದಿನ ಪೀಳಿಗೆಗೆ ಹೆಚ್ಚು ಹೆಚ್ಚು ಪ್ರಚುರವಾಗಲಿ, ಮಾನ್ಯ ಗುರುಗಳ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಗೌರವಾನ್ವಿತ ಕುಲಸಚಿವರಾಗಿರುವಂತಹ ಶ್ರೀ ರಮೇಶ್ ನಂದನ್ಕರ್ ಸರ್ ಅವರು ಪ್ರೊಫೆಸರ್ ಸುಗಯ್ಯ ಹಿರೇಮಠ ಸರ್ ಅವರ ಒಡನಾಟದೊಂದಿಗೆ ಅವರ ಸಾಮಾಜಿಕ ಕಳಕಳಿ, ಅವರ ಸಾಹಿತ್ಯಿಕ ಸಂರಕ್ಷಣಾ ಗುಣ, ಸಮಾಜದ ಹಿತಚಿಂತನೆ, ಕೆಳಭಾಗದಲ್ಲಿರುವಂಥವರು, ಕೆಳ ಹಂತದಲ್ಲಿರುವಂಥವರು, ಜಾನಪದರು, ಜನಪದರು, ಇಂತೆಲ್ಲ ಜನರ ಬಗ್ಗೆ ಕಾಳಜಿಯನ್ನು ಹೊಂದಿರುವಂತಹ ಪ್ರೊಫೆಸರ್ ಸುಗಯ್ಯ ಹಿರೇಮಠರವರನ್ನ ನೆನೆಸುವುದರೊಂದಿಗೆ ಅತ್ಯಂತ ಪುನೀತವಾಗಿರುವಂತಹ ಕಾಶಿ ಸಮಾನವಾಗಿರುವಂತಹ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇರುವುದು ಬಹಳ ಸಂತೋಷಕರ ಎನ್ನುವಂತಹ ಮಾತನ್ನ ಹೃದಯ ತುಂಬಿ ಹೇಳುವುದರ ಜೊತೆಗೆ ನಮ್ಮನ್ನೆಲ್ಲರನ್ನ ಕುರಿತು ವಿಚಾರ ವಿಡಂಬನೆಗೆ ತೊಡಗಿಸುವಂತಹ ಸನ್ಮಾನ್ಯ ಕುಲಸಚಿವ ಸರ್ ಅವರಿಗೆ ಧನ್ಯವಾದ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.